ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ. ನಮಸ್ತಸ್ಮೈ 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 ನಮೋ ನಮಃ. ಈ ಜಗತ್ತಿನ ಸಮಸ್ತ ಜೀವರಾಶಿಗಳಲ್ಲಿಯೂ ಸೌಭಾಗ್ಯ ಮತ್ತು ಸಮೃದ್ಧಿಯ ರೂಪದಲ್ಲಿ ನೆಲೆಸಿರುವ ದೇವಿಯೇ ಮಹಾಲಕ್ಷ್ಮಿ ತಾಯಿ. ಭಾರತೀಯ ಸನಾತನ ಪರಂಪರೆಯಲ್ಲಿ ಲಕ್ಷ್ಮಿ ಎಂದರೆ ಕೇವಲ ಧನಕನಕಗಳಲ್ಲ. ಲಕ್ಷ್ಮಿ ಎಂದರೆ ಜ್ಞಾನ, ಧೈರ್ಯ, ಸಂತಾನ, ಕೀರ್ತಿ ಮತ್ತು ಮುಕ್ತಿಯನ್ನು ಕರುಣಿಸುವ ಜಗನ್ಮಾತೆ. ಅಷ್ಟಲಕ್ಷ್ಮಿಯರ ಸ್ವರೂಪರಾದ ಈ ಕರುಣಾಮಯಿ ತಾಯಿಯನ್ನು ತನ್ನತ್ತ ಒಲಿಸಿಕೊಳ್ಳುವುದು ಪ್ರತಿಯೊಬ್ಬ ಮಾನವನ ಜೀವನದ ಪರಮ ಆಶಯವಾಗಿರುತ್ತದೆ. ಚಂಚಲ ಗುಣದವರಾದ ಮಹಾಲಕ್ಷ್ಮೀ ದೇವಿಯನ್ನು ಒಂದೆಡೆ ಸ್ಥಿರವಾಗಿ ನೆಲೆಸುವಂತೆ ಮಾಡಲು ಮತ್ತು ಆಕೆಯ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳಲು ನಮ್ಮ ಪುರಾಣಗಳು ಶ್ರೇಷ್ಠ ಮಾರ್ಗವೊಂದನ್ನು ಸೂಚಿಸಿವೆ. ಅದುವೇ ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವ ವರಮಹಾಲಕ್ಷ್ಮಿ ವ್ರತ. ದೇವಿಯ ಒಲುಮೆಯನ್ನು ಸಂಪಾದಿಸಿಕೊಂಡು ಕೌಟುಂಬಿಕ ಸಾಮರಸ್ಯ ಮತ್ತು ಅಖಂಡ ಸೌಭಾಗ್ಯವನ್ನು ಸಿದ್ಧಿಸಿಕೊಳ್ಳಲು ಇಡೀ ವರ್ಷ ಆಚರಿಸಲ್ಪಡುವ ವ್ರತಗಳಲ್ಲಿ ಇದು ಅತ್ಯಂತ ಮಹೋನ್ನತ ಮತ್ತು ಶ್ರೇಷ್ಠವಾದ ವ್ರತ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಈ ವರ್ಷ ಯಾವ ದಿನ ಆಚರಿಸಬೇಕು, ವರಮಹಾಲಕ್ಷ್ಮಿ ಹಬ್ಬದ ಮಹತ್ವವೇನು, ಈ ವ್ರತಾಚರಣೆಯನ್ನು ಹೇಗೆ ಆಚರಿಸಬೇಕು, ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಆಚರಿಸುವುದರಿಂದ ನಮಗೆ ದೊರೆಯುವ ಪುಣ್ಯ ಫಲಗಳಾವುವು ಎಂಬಿತ್ಯಾದಿ ಮಾಹಿತಿಗಳನ್ನು ವ್ರತಕಥೆಯ ಸಮೇತ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಈ ವರ್ಷ ಅಂದರೆ ಪ್ರಸ್ತುತ 2026ರಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ 21ಕ್ಕೆ ಆಚರಿಸಬೇಕೋ ಅಥವಾ ಆಗಸ್ಟ್ 28ಕ್ಕೆ ಆಚರಿಸಬೇಕೋ ಎಂಬ ಬಗ್ಗೆ ಗೊಂದಲವಿದೆ. ಈ ಗೊಂದಲಕ್ಕೆ ಬಹಳ ಮುಖ್ಯವಾದ ಕಾರಣವೂ ಸಹ ಇದೆ. ಶಾಸ್ತ್ರದ ನಿಯಮದ ಪ್ರಕಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೂ ಮುನ್ನ ಬರುವ ಕೊನೆಯ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬೇಕು. ಪ್ರಸ್ತುತ 2026ರಲ್ಲಿ ಶ್ರಾವಣ ಪೌರ್ಣಿಮೆಯು ಆಗಸ್ಟ್ 28ರ ಶುಕ್ರವಾರದಂದೇ ಬಂದಿದೆ. ಹುಣ್ಣಿಮೆಯ ದಿನವೇ ಶುಕ್ರವಾರ ಬಂದಿರುವುದರಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವ ದಿನಾಂಕದ ಬಗ್ಗೆ ಗೊಂದಲ ಉಂಟಾಗಿದೆ. ಶ್ರಾವಣ ಹುಣ್ಣಿಮೆಗೂ ಮೊದಲು ಬಂದಂತಹ ಶುಕ್ರವಾರದಂದೇ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು ಎಂದು ದಕ್ಷಿಣ ಭಾರತದ ಪಂಚಾಂಗಗಳ ಸ್ಪಷ್ಟ ನಿಯಮವಿದೆ. ಆಗಸ್ಟ್ 21ರಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವುದು ಹೆಚ್ಚು ಸೂಕ್ತವಾಗಿರುತ್ತದೆ. ಏಕೆಂದರೆ ಶಾಸ್ತ್ರಗಳ ನಿಯಮದಂತೆ ಇದು ಶ್ರಾವಣ ಹುಣ್ಣಿಮೆಗೂ ಮುಂಚೆ ಬರುವ ಶುಕ್ರವಾರ ಹಾಗೂ ಶುಕ್ಲ ಪಕ್ಷದಲ್ಲೇ ಬಂದಿರುವುದಾಗಿದೆ. ಆಗಸ್ಟ್ 28ರ ಶುಕ್ರವಾರ ಶ್ರಾವಣ ಹುಣ್ಣಿಮೆ ಇದ್ದರೂ ಸಹ ಈ ದಿನ ಹುಣ್ಣಿಮೆಯ ತಿಥಿ ಬೆಳಿಗ್ಗೆ ಸುಮಾರು 9:48ಕ್ಕೆ ಮುಗಿದು ನಂತರ ಕೃಷ್ಣ ಪಕ್ಷ ಪ್ರಾರಂಭವಾಗುತ್ತದೆ. ಈ ಹುಣ್ಣಿಮೆಯು ಆಗಸ್ಟ್ 27ರ ಗುರುವಾರದಂದು ಬೆಳಿಗ್ಗೆ 9:08ಕ್ಕೆ ಪ್ರಾರಂಭವಾಗಿರುತ್ತದೆ. ಲಕ್ಷ್ಮೀ ದೇವಿಯ ವ್ರತಾಚರಣೆಗೆ ಕೃಷ್ಣ ಪಕ್ಷವನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಒಂದು ವೇಳೆ ಆಗಸ್ಟ್ 28ಕ್ಕೆ ಹಬ್ಬ ಮಾಡುವುದಾದರೆ ಕಳಶ ಸ್ಥಾಪನೆ ಮತ್ತು ಮುಖ್ಯ ಪೂಜೆಯನ್ನು ಬೆಳಗ್ಗೆ 9:45ರ ಒಳಗಾಗಿ ಮುಗಿಸಬೇಕಾದ ಅನಿವಾರ್ಯತೆ ಒದಗಿ ಬರುತ್ತದೆ. ಆದರೆ ಆಗಸ್ಟ್ 21ರಂದೇ ವ್ರತಾಚರಣೆಯನ್ನು ನಡೆಸುವುದಾದರೆ ಯಾವುದೇ ರೀತಿಯ ಕಟ್ಟುಪಾಡು ಇರುವುದಿಲ್ಲ. ಆದ್ದರಿಂದಲೇ ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ 21ರಂದೇ ಮಾಡುವುದು ಬಹಳ ಸೂಕ್ತ. ಈ ದಿನವಿಡೀ ಲಕ್ಷ್ಮೀ ದೇವಿಯ ಪೂಜೆಗೆ ಶ್ರೇಷ್ಠವಾದ ಶುಕ್ಲ ಪಕ್ಷ ಇರುವುದರಿಂದ ಯಾವುದೇ ಗೊಂದಲವಿಲ್ಲದೆ ಶಾಸ್ತ್ರೋಕ್ತವಾಗಿ ಹಬ್ಬವನ್ನು ಆಚರಿಸಬಹುದು. ವರಮಹಾಲಕ್ಷ್ಮಿ ವ್ರತದ ಮಹತ್ವ. ವರ ಎಂದರೆ ಬೇಡಿದ್ದನ್ನೆಲ್ಲವನ್ನು ಕರುಣಿಸುವವರು, ಮಹಾಲಕ್ಷ್ಮಿ ಎಂದರೆ ಸಂಪತ್ತಿನ ದೇವತೆ ಎಂಬ ಅರ್ಥ ಬರುತ್ತದೆ. ಭಕ್ತಾದಿಗಳ ಕಷ್ಟಗಳನ್ನೆಲ್ಲವನ್ನು ಪರಿಹಾರ ಮಾಡಿ ಬೇಡಿದ ವರಗಳನ್ನೆಲ್ಲವನ್ನು ಶೀಘ್ರವಾಗಿ ಕರುಣಿಸುವ ಮಹಾಲಕ್ಷ್ಮಿ ದೇವಿಯನ್ನು ಆರಾಧಿಸುವ ಒಂದು ವಿಶೇಷವಾದ ಹಬ್ಬವೇ ವರಮಹಾಲಕ್ಷ್ಮಿ ವ್ರತ. ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಆಯಸ್ಸು, ಆರೋಗ್ಯ ಮತ್ತು ಮಕ್ಕಳ ಸೌಭಾಗ್ಯ ಮತ್ತು ಇಡೀ ಕುಟುಂಬದ ಅಭಿವೃದ್ಧಿಗಾಗಿ ಈ ವ್ರತವನ್ನು ಆಚರಿಸುತ್ತಾರೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಮುನ್ನ ಬರುವ ಶುಕ್ರವಾರದಂದು ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಲಾಗುತ್ತದೆ. ಕಠಿಣ ನಿಷ್ಠೆ ಮತ್ತು ಉಪವಾಸಗಳೊಂದಿಗೆ ಆಚರಣೆ ಮಾಡುವುದರಿಂದ ಈ ಹಬ್ಬವನ್ನು ಅಧಿಕೃತವಾಗಿ ವರಮಹಾಲಕ್ಷ್ಮಿ ವ್ರತ ಎಂದು ಕರೆಯಲಾಗುತ್ತದೆ. ವರಮಹಾಲಕ್ಷ್ಮಿ ಪೂಜೆಯು ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಮತ್ತು ಧನಲಕ್ಷ್ಮಿ ಎಂಬ ಅಷ್ಟಲಕ್ಷ್ಮಿಯರ ಪೂಜೆಗೆ ಸಮಾನವಾಗಿರುತ್ತದೆ. ವರಮಹಾಲಕ್ಷ್ಮಿ ವ್ರತದ ಹಿನ್ನೆಲೆ.
ಒಮ್ಮೆ ಕೈಲಾಸ ಪರ್ವತದಲ್ಲಿ ಶಿವಪರಮಾತ್ಮರು ಮತ್ತು ಪಾರ್ವತೀ ದೇವಿ ಕುಳಿತಿರುವಾಗ ಪಾರ್ವತೀ ದೇವಿ ಶಿವದೇವರನ್ನು ಕುರಿತು, ಸ್ವಾಮಿ, ಭೂಲೋಕದ ಮಹಿಳಾಮಣಿಯರು ತಮ್ಮ ಕುಟುಂಬದ ಶ್ರೇಯಸ್ಸು, ಸಂಪತ್ತು ಮತ್ತು ಕುಟುಂಬದವರ ಉತ್ತಮ ಆರೋಗ್ಯ ಮತ್ತು ಪತಿಯ ದೀರ್ಘಾಯುಷ್ಯಕ್ಕಾಗಿ ಆಚರಣೆ ಮಾಡಬಹುದಾದಂತಹ ಶ್ರೇಷ್ಠ ವ್ರತ ಯಾವುದು ಎಂದು ಪ್ರಶ್ನೆಯನ್ನು ಮಾಡುತ್ತಾರೆ. ಆಗ ಶಿವಪರಮಾತ್ಮರು ಪಾರ್ವತೀ ದೇವಿಗೆ ವರಮಹಾಲಕ್ಷ್ಮಿ ವ್ರತದ ಮಹತ್ವವನ್ನು ವಿವರಿಸಿ ಮಗಧ ದೇಶದ ಚಾರುಮತಿ ಕಥೆಯನ್ನು ವಿವರಿಸುತ್ತಾರೆ. ಮಗಧ ದೇಶದ ಕುಂಡನೀಪುರ ಎಂಬ ಪಟ್ಟಣದಲ್ಲಿ ಚಾರುಮತಿ ಎಂಬ ಧರ್ಮನಿಷ್ಠೆ ಮತ್ತು ಪತಿವ್ರತಾ ಮಹಿಳೆ ವಾಸಿಸುತ್ತಿರುತ್ತಾಳೆ. ಆಕೆ ತನ್ನ ಅತ್ತೆ ಮಾವಂದಿರನ್ನು ಹೆತ್ತ ತಂದೆ ತಾಯಿಯಂತೆ ಮತ್ತು ಪತಿಯನ್ನು ದೇವರಂತೆ ಪೂಜಿಸುತ್ತಾ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಸಂಸಾರವನ್ನು ನಿಭಾಯಿಸುತ್ತಿರುತ್ತಾಳೆ. ಅಷ್ಟೇ ಅಲ್ಲದೆ ಮನೆಗೆ ಬಂದಂತಹ ಅತಿಥಿ ಮಹೋದಯರನ್ನೆಲ್ಲ ಪ್ರೀತಿಯಿಂದ ಆಕೆ ಸತ್ಕರಿಸುತ್ತಿರುತ್ತಾಳೆ. ಆಕೆಯ ಈ ನಿಷ್ಕಲ್ಮಶ ಸೇವೆ ಮತ್ತು ಸದಾಚಾರಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ಪ್ರಸನ್ನರಾಗುತ್ತಾರೆ. ಒಂದು ರಾತ್ರಿ ಚಾರುಮತಿಯ ಕನಸಿನಲ್ಲಿ ಬಂದಂತಹ ಲಕ್ಷ್ಮೀ ದೇವಿಯು ತಾನು ಭಕ್ತರ ಬೇಡಿಕೆಗಳನ್ನೆಲ್ಲ ಈಡೇರಿಸುವ ವರಮಹಾಲಕ್ಷ್ಮಿ, ನಿನ್ನ ಪತಿಭಕ್ತಿ, ಅತ್ತೆ ಮಾವಂದಿರ ಸೇವೆ ಮತ್ತು ಎಲ್ಲ ಸದ್ಗುಣಗಳಿಗೆ ನಾನು ಅತ್ಯಂತ ಸಂತಸಗೊಂಡಿದ್ದೇನೆ. ಶ್ರಾವಣ ಮಾಸದ ಹುಣ್ಣಿಮೆಯ ಮುನ್ನ ಬರುವ ಶುಕ್ರವಾರದಂದು ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡಿದರೆ ನಿನ್ನ ಮನದ ಆಸೆಗಳೆಲ್ಲವೂ ಶೀಘ್ರವೇ ಈಡೇರುತ್ತವೆ ಎಂದು ಹೇಳಿ ವ್ರತದ ವಿಧಾನಗಳನ್ನೆಲ್ಲ ವಿವರಿಸಿ ಕಣ್ಮರೆಯಾಗುತ್ತಾರೆ. ನಿದ್ದೆಯಿಂದ ಎಚ್ಚರಗೊಂಡಂತಹ ಚಾರುಮತಿ ತನಗಾದ ದಿವ್ಯ ಅನುಭವವನ್ನು ನೆನೆದು ಪುಳಕಿತಳಾಗುತ್ತಾಳೆ. ತಕ್ಷಣವೇ ಅತ್ತೆ ಮಾವ ಮತ್ತು ಪತಿಯ ಬಳಿ ಬಂದು ತನಗೆ ಬಂದಂತಹ ಕನಸನ್ನು ವಿವರಿಸುತ್ತಾಳೆ. ಅವರೆಲ್ಲರೂ ಬಹಳ ಆನಂದದಿಂದ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವಂತೆ ಚಾರುಮತಿಗೆ ಪ್ರೋತ್ಸಾಹಿಸುತ್ತಾರೆ. ಈ ವಿಷಯ ಅವರ ಮನೆಗೆ ಮಾತ್ರ ಸೀಮಿತವಾಗಿರದೆ ಊರಿನ ಇತರ ಮಹಿಳೆಯರಿಗೂ ಸಹ ತಿಳಿಯುತ್ತದೆ. ಎಲ್ಲರೂ ಚಾರುಮತಿಯೊಂದಿಗೆ ಸೇರಿ ವ್ರತವನ್ನು ಮಾಡಲು ಉತ್ಸುಕರಾಗುತ್ತಾರೆ. ದೇವಿಯು ಸ್ವಪ್ನದಲ್ಲಿ ತಿಳಿಸಿದಂತೆ ಶ್ರಾವಣ ಮಾಸದ ಹುಣ್ಣಿಮೆಗೂ ಮುನ್ನ ಬರುವ ಶುಕ್ರವಾರದಂದು ಚಾರುಮತಿ ಮತ್ತು ಊರಿನ ಇತರ ಮಹಿಳೆಯರು ಸೇರಿ ಕಳಶವನ್ನು ಪ್ರತಿಷ್ಠಾಪಿಸಿ ವರಮಹಾಲಕ್ಷ್ಮೀ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೆ. ಪೂಜೆಯನ್ನು ಮುಗಿಸಿ ಮಹಾಲಕ್ಷ್ಮೀ ದೇವಿಗೆ ಮೊದಲು ಪ್ರದಕ್ಷಿಣೆಯನ್ನು ಹಾಕುತ್ತಿದ್ದಂತೆಯೇ ವ್ರತ ಮಾಡಿದ ಮಹಿಳೆಯರ ಕಾಲಿಗೆ ಧರಿಸಿದ್ದಂತಹ ಗೆಜ್ಜೆಗಳೆಲ್ಲ ಚಿನ್ನದ ಗೆಜ್ಜೆಗಳಾಗಿ ಬದಲಾಗುತ್ತವೆ. ಎರಡನೆಯ ಪ್ರದಕ್ಷಿಣೆ ಮುಗಿಯುತ್ತಿದ್ದಂತೆಯೇ ಅವರೆಲ್ಲರ ಮೈ ಮೇಲೆ ನವರತ್ನ ಖಚಿತ ಒಡವೆಗಳು ಪ್ರತ್ಯಕ್ಷವಾಗುತ್ತವೆ. ಮೂರನೆಯ ಪ್ರದಕ್ಷಿಣೆ ಪೂರ್ಣಗೊಳ್ಳುತ್ತಿದ್ದಂತೆಯೇ ಅವರೆಲ್ಲರ ಮನೆಗಳು ಧನ, ಧಾನ್ಯ, ಸುವರ್ಣ ಮತ್ತು ಅಷ್ಟೈಶ್ವರ್ಯಗಳಿಂದ ತುಂಬಿ ತುಳುಕಲು ಪ್ರಾರಂಭಿಸುತ್ತವೆ. ಚಾರುಮತಿಯ ಭಕ್ತಿ ಮತ್ತು ವ್ರತದ ಪ್ರಭಾವದಿಂದ ಇಡೀ ಕುಂಡನೀಪುರದ ಜನರೆಲ್ಲರೂ ಸಕಲ ಐಶ್ವರ್ಯಗಳನ್ನು ಪಡೆದು ಧನ್ಯರಾಗುತ್ತಾರೆ. ಈ ಕಥೆಯನ್ನು ಪಾರ್ವತೀ ದೇವಿಗೆ ತಿಳಿಸಿದ ಶಿವಪರಮಾತ್ಮರು, ಹೇ ಪಾರ್ವತಿ, ಈ ವರಮಹಾಲಕ್ಷ್ಮಿ ವ್ರತವು ಅತ್ಯಂತ ಪವಿತ್ರವಾದುದು. ಯಾರು ಈ ದಿನ ಚಾರುಮತಿಯ ಕಥೆಯನ್ನು ಆಲಿಸುತ್ತಾರೋ ಅಥವಾ ಓದುತ್ತಾರೋ ಅವರಿಗೆ ದಾರಿದ್ರ್ಯವೆಲ್ಲವೂ ನೀಗಿ ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ಸಕಲ ಸೌಭಾಗ್ಯಗಳು, ಆಯಸ್ಸು, ಆರೋಗ್ಯ ಮತ್ತು ಮುತ್ತೈದೆತನ ಪ್ರಾಪ್ತವಾಗುತ್ತದೆ ಎಂದು ತಿಳಿಸಿಕೊಡುತ್ತಾರೆ. ವರಮಹಾಲಕ್ಷ್ಮಿ ವ್ರತಾಚರಣೆಯ ವಿಧಾನ: ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರ ಸಂಜೆಯೇ ಮನೆಯನ್ನು ಸ್ವಚ್ಛಗೊಳಿಸಿಟ್ಟುಕೊಳ್ಳಬೇಕು. ಪೂಜೆಯ ದಿನವಾದ ಶುಕ್ರವಾರದಂದು ಮುಂಜಾನೆ ಬೇಗನೆ ಎದ್ದು ಮಂಗಳ ಸ್ನಾನವನ್ನು ಕೈಗೊಂಡು ಹೊಸ್ತಿಲಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ತೋರಣವನ್ನು ಕಟ್ಟಬೇಕು. ಪೂಜಾ ಕೋಣೆಯಲ್ಲಿ ಒಂದು ಮಂಟಪವನ್ನು ಸಿದ್ಧಪಡಿಸಿ ಒಂದು ಹರಿವಾಣದಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ತಾಮ್ರ ಅಥವಾ ಬೆಳ್ಳಿಯ ಕಳಶವನ್ನು ಪ್ರತಿಷ್ಠಾಪಿಸಬೇಕು. ಕಳಶದೊಳಗೆ ನೀರು, ನಾಣ್ಯ, ಅಡಿಕೆ, ಒಣ ಖರ್ಜೂರ ಮತ್ತು ಇಡೀ ಅರಿಶಿಣದ ಕೊಂಬನ್ನು ಹಾಕಬೇಕು. ಕಳಶದ ಬಾಯಿಗೆ 5 ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ಅರಿಶಿಣ ಸವರಿದಂತಹ ತೆಂಗಿನಕಾಯಿಯನ್ನು ಇರಿಸಬೇಕು. ತೆಂಗಿನಕಾಯಿಗೆ ದೇವಿಯ ಮುಖವಾಡವನ್ನು ಇಟ್ಟು ಒಡವೆಗಳು, ರೇಷ್ಮೆ ಸೀರೆ ಮತ್ತು ಹೂವಿನ ಹಾರಗಳಿಂದ ಮಹಾಲಕ್ಷ್ಮೀ ದೇವಿಯನ್ನು ಸುಂದರವಾಗಿ ಅಲಂಕರಿಸಬೇಕು. ಲಕ್ಷ್ಮೀ ಅಷ್ಟೋತ್ತರ ಅಥವಾ ಲಕ್ಷ್ಮೀ ಸಹಸ್ರನಾಮಗಳನ್ನು ಪಠಣ ಮಾಡುತ್ತಾ ದೇವಿಗೆ ಕುಂಕುಮ ಅಥವಾ ಅಕ್ಷತೆಯಿಂದ ಅರ್ಚನೆಯನ್ನು ಮಾಡಬೇಕು. 9 ಗಂಟುಗಳಿರುವ ಪವಿತ್ರ ದಾರವನ್ನು ದೇವಿಯ ಮುಂದೆ ಇಟ್ಟು ಪೂಜಿಸಿ ನಂತರ ಸುಮಂಗಲಿಯರು ತಮ್ಮ ಬಲಗೈಗಳಿಗೆ ಕಟ್ಟಿಕೊಳ್ಳಬೇಕು. ಇದು ದೇವಿಯ ರಕ್ಷಣೆಯ ಸಂಕೇತವಾಗಿರುತ್ತದೆ. ಈ ದಿನ ದೇವಿಗೆ ಪ್ರಿಯವಾದ ಒಬ್ಬಟ್ಟು, ಪಾಯಸ, ಚಿತ್ರಾನ್ನ, ಕೋಸುಂಬರಿ ಇತ್ಯಾದಿ 9 ಬಗೆಯ ನೈವೇದ್ಯಗಳನ್ನು ಅರ್ಪಣೆ ಮಾಡಬೇಕು. ಕೊನೆಯಲ್ಲಿ ತುಪ್ಪದ ದೀಪದಿಂದ ದೇವಿಗೆ ಮಂಗಳಾರತಿಯನ್ನು ಕೈಗೊಂಡು ವ್ರತದ ಕಥೆಯನ್ನು ಓದಬೇಕು ಅಥವಾ ಕೇಳಿ ತಿಳಿದುಕೊಳ್ಳಬೇಕು. ಸಾಯಂಕಾಲದ ಸಮಯದಲ್ಲಿ ನೆರೆಹೊರೆಯ ಮುತ್ತೈದೆಯರನ್ನೆಲ್ಲ ಮನೆಗೆ ಕರೆದು ಅರಿಶಿಣ, ಕುಂಕುಮ, ತಾಂಬೂಲ ಮತ್ತು ಪ್ರಸಾದವನ್ನು ನೀಡಿ ಸತ್ಕರಿಸಿ ಗೌರವಿಸಬೇಕು. ಇದರಿಂದ ಮನೆಯಲ್ಲಿ ಸೌಭಾಗ್ಯ ವೃದ್ಧಿಯಾಗುತ್ತದೆ.
ಪೂಜೆ ಮುಗಿದ ನಂತರ ಮಾರನೆಯ ದಿನ ಅಂದರೆ ಶನಿವಾರ ಬೆಳಿಗ್ಗೆ ದೇವಿಗೆ ಪುನಃ ಪೂಜೆ ಮಾಡಿ ಕಳಶವನ್ನು ಸ್ವಲ್ಪ ಉತ್ತರ ದಿಕ್ಕಿಗೆ ಚಲಿಸುವುದರ ಮೂಲಕ ವಿಸರ್ಜನಾ ಪ್ರಕ್ರಿಯೆಯನ್ನು ಮುಗಿಸಿ ಕಳಶದ ನೀರನ್ನು ಗಿಡಗಳಿಗೆ ಹಾಕಿ ಅಕ್ಕಿಯನ್ನು ಅನ್ನ ಮಾಡಲು ಬಳಸಬೇಕು. ವರಮಹಾಲಕ್ಷ್ಮಿ ವ್ರತದ ಪುಣ್ಯಫಲಗಳು. ಈ ಒಂದು ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಮಾಡುವುದರಿಂದ ಧನ, ಧಾನ್ಯ, ಧೈರ್ಯ, ಶೌರ್ಯ, ವಿದ್ಯಾ, ಕೀರ್ತಿ, ವಿಜಯ ಮತ್ತು ಸಂತಾನ ಲಕ್ಷ್ಮಿಯರ ಒಟ್ಟಾರೆ ಆಶೀರ್ವಾದ ನಮಗೆ ದೊರೆಯುತ್ತದೆ. ಮುತ್ತೈದೆಯರು ಈ ಪೂಜೆ ಮಾಡುವುದರಿಂದ ಅವರ ಪತಿಯ ಆರೋಗ್ಯ, ಆಯಸ್ಸು ವೃದ್ಧಿಯಾಗುತ್ತದೆ ಹಾಗೂ ದಾಂಪತ್ಯ ಜೀವನ ಸುಖಮಯಗೊಳ್ಳುತ್ತದೆ. ಮಕ್ಕಳಿಲ್ಲದ ದಂಪತಿಗಳು ಬಹಳ ಭಕ್ತಿಯಿಂದ ಈ ವ್ರತಾಚರಣೆಯನ್ನು ಮಾಡುವುದರಿಂದ ಸದ್ಗುಣ ಸಂಪನ್ನ ಸಂತಾನ ಪ್ರಾಪ್ತವಾಗುತ್ತದೆ ಎಂದು ವ್ರತದ ಕಥೆಯೇ ಉಲ್ಲೇಖಿಸುತ್ತದೆ. ಮನೆಯಲ್ಲಿರಬಹುದಾದ ಹಣಕಾಸಿನ ಮುಗ್ಗಟ್ಟು, ಸಾಲದ ಬಾಧೆಗಳು ದೂರವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಮತ್ತು ಆರ್ಥಿಕ ಸ್ಥಿರತೆ ದೊರೆಯುತ್ತದೆ. ಆತ್ಮೀಯರೇ, ನಾಳೆ ಶುಕ್ರವಾರ ನಾವು ಆಚರಿಸಲಾಗುತ್ತಲಿರುವ ವರಮಹಾಲಕ್ಷ್ಮಿ ಹಬ್ಬದ ಸುಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ವ್ರತಾಚರಣೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಲಿದ್ದೇವೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.